ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸಮೃದ್ಧಿ ಎಜುಕೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ಡಿಸೆಂಬರ್ 21ರ ಅತಿ ಮಹತ್ವವಾದ ಪ್ರಚಲಿತ ಘಟನೆಗಳ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ಕ್ಲಾಸನ್ನು ಆರಂಭಿಸುವಂಥ ಪೂರ್ವದಲ್ಲಿ ಇದೇ ಮೊದಲ ಬಾರಿಗೆ ನಮ್ಮ ಕ್ಲಾಸನ್ನು ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಕ್ಲಾಸ್ ನೋಡಿ, ಹಾಗೂ ಈ ವಿಡಿಯೋ ಇಷ್ಟರ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇಂದಿನ ಕ್ಲಾಸನ್ನು ಆರಂಭಿಸೋಣ. ನೋಡಿ, ಪ್ರಥಮ ಆರ್ಟಿಕಲ್ ಏನಿದೆ ಅಂದರೆ, ನೋಡಿ ಸ್ನೇಹಿತರೆ, ಪ್ರಥಮ ಆರ್ಟಿಕಲ್ ಬ್ರಿಟಿಷ್ ಕಾಲದ ಕಾನೂನುಗಳ ಬದಲಿಗೆ ಜಾರಿಗೆ ತರುವ ಉದ್ದೇಶ ಲೋಕಸಭೆಯಲ್ಲಿ ಶಾ ಹೇಳಿಕೆ. ಓಕೆ, ಶಾ ಅಂದರೆ ಅಮಿತ್ ಶಾ ಅವರು ಪ್ರಸ್ತುತ ಭಾರತ ಸರ್ಕಾರದ ಗೃಹ ಸಚಿವರು. ಓಕೆ, ಅಪರಾಧ ಮಸೂದೆಗಳಿಗೆ ಅಸ್ತು ಅಂದರೆ ಬ್ರಿಟಿಷರ ಕಾಲದಿದ್ದಂಥ ಕಾನೂನುಗಳಿಗೆ ತಿದ್ದುಪಡಿ ತರುವಂತೆ ಇದು ಆರ್ಟಿಕಲ್ ಆಗಿ ಬಂದಿದೆ, ಪ್ರಜಾವಾಣಿ ಆರ್ಟಿಕಲ್. ಇದು ಮುಂದೆ ಬರುವಂಥ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಕೇಂದ್ರ ಗೃಹ ಸಚಿವರು ನೋಡಿ ಲೋಕಸಭೆಯಲ್ಲಿ ಮಾತಾಡ್ತಾ ಅದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾತಾಡ್ತಿದ್ದಾರೆ. ಹಾಗಾಗಿ ಅದಕ್ಕೆ ರಿಲೇಟೆಡ್ ಆಗಂತ ಇದು ಓವರ್ ಆರ್ಟಿಕ್ ಎದಕ್ಕೆ ರಿಲೇಟೆಡ್ ಅಂದರೆ ಭಾರತೀಯ ದಂಡ ಸಂಹಿತೆ ಬಗ್ಗೆ ಇದೆ. ಓಕೆ, ಭಾರತೀಯ ದಂಡ ಸಂಹಿತೆ ಆಗಬೇಕದು, ಭಾರತೀಯ ದಂಡ ಸಂಖ್ಯೆ ಆಗಿದೆ. ನೋಡಿ, ಭಾರತೀಯ ದಂಡ ಸಂಹಿತೆ ರಚನೆಯಾದ ವರ್ಷ ಒಂದನೇದು 1833 ಇದೆ, ಎರಡನೇದು 1955 ಇದೆ, 1860 ಇದೆ, ನಾಲ್ಕನೇದು 2019 ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ 1860 ಅನ್ನೋದು ಸರಿಯಾದ ಆನ್ಸರ್ ಆಗ್ತದೆ. ಓಕೆ ಸ್ನೇಹಿತರೆ, ಈ ಓವರ್ ಆಲ್ ಆರ್ಟಿಕಲ್ನಲ್ಲಿ ನಾವು ಓದು ಮುಖಾಂತರ ನಾವು ಟಿಕ್ ಮಾಡ್ಬೇಕಲ್ಲಿ ಏನೇನು ತಿಳ್ಕೊಬೇಕು ಈ ಆರ್ಟಿಕಲ್ ಇದಂದರೆ, ನೋಡಿ ಈ ಒಂದು ಆರ್ಟಿಕಲ್ ಇದ್ದ ಏನೇನು ತಿಳ್ಕೊಬೇಕಂದ್ರೆ ಕೇಂದ್ರ ಗೃಹ ಸಚಿವರು ಹೋಮ್ ಮಿನಿಸ್ಟರ್ ಬಗ್ಗೆ ತಿಳ್ಕೊಂಡ್ರಿ. ಓಕೆ, ಹೋಮ್ ಮಿನಿಸ್ಟ್ರು ಆದಮೇಲೆ IPC ಇಂಡಿಯನ್ ಪೆನಲ್ ಕೋಡ್, ಭಾರತೀಯ ದಂಡ ಸಂಹಿತೆ. ಓಕೆ, ಹಾಗಾದರೆ ಮತ್ತು ಕೇಂದ್ರ ಕಾನೂನು ಮಂತ್ರಿ ಮಂಡಲ ಬಗ್ಗೆ ತಿಳ್ಕೊಬೇಕಾಗ್ತದೆ, ನ್ಯೂಸ್ ಆಗುತ್ತೆ. ಒಳ್ಳೆ ಇದೇ ಆರ್ಟಿಕಲ್ಗೆ ಮಹಿಳಾ ಮೀಸಲಾತಿ ಬಗ್ಗೆ ಬಂದಿದೆ. ಓಕೆ, ಏನಪ್ಪ ಅಂದರೆ BJP ನೇತೃತ್ವದ ಕೇಂದ್ರ ಸರ್ಕಾರವು ಅವರೊಂದು ಅಧಿಕಾರಕ್ಕೆ ಬರೋ ಪೂರ್ವದಲ್ಲಿ ಒಂದು ಮ್ಯಾನಿಫೆಸ್ಟೋ ಹೊರಡಿಸಿದ್ರು. ಅವನ್ನೆಲ್ಲ ನಾವು ಜಾರಿಗೆ ತಂದೀವಿ ಅಂತ ಹೇಳಿದ್ರೆ, ಒಂದನೇದು ತ್ರಿವಳಿ ತಲಾಕ್ ಇರ್ಬೋದು, ಒಳ್ಳೆ ಮಹಿಳೆಯರಿಗೆ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ 30% ರಿಸರ್ವೇಷನ್ ಅದನ್ನು ನಾವು ಸಾಧಾರಣಪಡಿಸಿದ್ವಿ. ಆರ್ಟಿಕಲ್ 370 ನಾವು ರದ್ದು ಮಾಡಿದ್ವಿ. ಇದೆಲ್ಲ ಹೇಳಿದ್ದಾರೆ. ಅದು ಅವ್ರ ರಾಜಕೀಯ ಇರಲಿ, ಬಟ್ ಪರೀಕ್ಷಾ ದೃಷ್ಟಿಯಿಂದ ಇವು ಎಲ್ಲ ಇರುವಂಥವು ಮಹಿಳಾ ಮೀಸಲಾತಿ ಅದು ತುಂಬ ಇಂಪಾರ್ಟೆಂಟ್ ಇದೆ. ರಿಸರ್ವೇಷನ್ ಸಂಬಂಧಪಟ್ಟದ್ದು ಆರ್ಟಿಕಲ್ 370 ತುಂಬ ನ್ಯೂಸ್ ಇದೆ ಜಮ್ಮು ಕಾಶ್ಮೀರ ಸಂಬಂಧಪಟ್ಟಿದ್ದು. ಹೀಗಾಗಿ ನಾವು ಪ್ರಜಾವಾಣಿಯಲ್ಲಿ ಆರ್ಟಿಕಲ್ ಓದೋ ಸಂದರ್ಭದಲ್ಲಿ ನಾವು ಯಾವ ವಿಷಯಗಳು ಹೈಲೈಟ್ ಆಗ್ತೋ ಅವನು ಮಾರ್ಕ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡುವಂಥ ಪ್ರಯತ್ನ ಮಾಡಬೇಕು. ನೋಡಿ, ಇಲ್ಲೇ 1833 ಇದೆ. ಇದಕ್ಕೂ ಸ್ವಲ್ಪ ಮಾಹಿತಿ ಏನಪ್ಪ ಅಂದರೆ, 1830 ದೇಶದ ಮೊದಲ ಕಾನೂನು ಆಯೋಗವನ್ನು ಲಾರ್ಡ್ ಮೆಕಾಲೆ ಅವರ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿತ್ತು. ಅಂದರೆ ಆಪ್ಷನ್ ಇದೆಯಲ್ಲ, ಅದು ಸಂಬಂಧ ಸ್ವಲ್ಪ ನೋಡೋಣ. ಯಾವಾಗಂದರೆ 1833ರಲ್ಲಿ ದೇಶದಲ್ಲಿ ಪ್ರಥಮ ಕಾನೂನು ಆಯೋಗವನ್ನು ಲಾರ್ಡ್ ಮೆಕಾಲೆ ಆಯೋಗ ಅವರ ಅಧ್ಯಕ್ಷತೆಯಲ್ಲಿ ನೇಮಕ ಮಾಡಲಾಗಿತ್ತು. ಓಕೆ, ಅದೇ ರೀತಿ ಸ್ವತಂತ್ರ ಭಾರತದಲ್ಲಿ 1955ರಲ್ಲಿ ಪ್ರಥಮ ಕಾನೂನು ಆಯೋಗವನ್ನು MC ಸೆಟಲ್ವಾಡ್, ಓಕೆ, MC ಸೆಟಲ್ವಾಡ್ ಅವರ ಅಧ್ಯಕ್ಷತೆಯಲ್ಲಿ ನೇಮಕ ಮಾಡಲಾಗಿತ್ತು. ಓಕೆ, ಅಂದರೆ ಪ್ರಥಮವಾಗಿ 1833ರಲ್ಲಿ ಅಂದರೆ ಲಾರ್ಡ್ ಮೆಕಾಲೆ, ಅಂದರೆ ಸ್ವತಂತ್ರ ಭಾರತದಲ್ಲಿ ಅಂದರೆ MC ಸೆಟಲ್ವಾಡ್. ಓಕೆ, ಇದಕ್ಕೆ ಸಂಬಂಧಪಟ್ಟ ಸ್ವಲ್ಪ ಮಾಹಿತಿಯನ್ನು ನೆಕ್ಸ್ಟ್ ನೋಡೋಣ. ಓಕೆ, ನೋಡಿ, 3 ಬಿಲ್ಸ್ ಇಂಟ್ರೊಡ್ಯೂಸ್ ಇನ್ ಲೋಕಸಭಾ ಅಂದರೆ ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಒಂದನೇದು ಇಂಡಿಯನ್ ಫಿನಲ್ ಕೋಡ್ IPC 1860. ಓಕೆ, ಅದನ್ನ ಏನು ಮಾಡಿದಾರೆ, ಏನಂತ ಬದಲಾವಣೆ ಮಾಡಿದಾರಪ್ಪ ಅಂದರೆ ಭಾರತೀಯ ನ್ಯಾಯ ಸಂಹಿತೆ ಬಿಲ್ 2023. ನೋಡಿ ಅಷ್ಟೇ, ಇಂಡಿಯನ್ ಪೀನಲ್ ಕೋಡ್ ಇದನ್ನು ಭಾರತೀಯ ನ್ಯಾಯ ಸಂಹಿತೆ ಅಂತ ಬದಲಾವಣೆ ಮಾಡಿದ್ದಾರೆ. ಇದರಲ್ಲಿ ಎಷ್ಟು ಸೆಕ್ಷನ್ ಅದಾವ ಅಂದರೆ 356 ಸೆಕ್ಷನ್ ಇದೆ. ಓಕೆ, ಇಲ್ಲಿ ನೋಡಿ, ಇದು ಸಂಬಂಧಪಟ್ಟಂಥ ಮಾಹಿತಿ ಇದೆ. ನೋಡಿ, ನೆಕ್ಸ್ಟ್ ಒಂದಾಯ್ತಾ, ಇದು ಒಂದು. ನೆಕ್ಸ್ಟ್ ಎರಡನೇದು ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ CRPC 1973. ಓಕೆ, ಇದನ್ನ ಏನಂತ ಮಾಡಿದಾರಪ್ಪ ಅಂದರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023. ಓಕೆ, ಮೂರನೇದು ಇಂಡಿಯನ್ ಎವಿಡೆನ್ಸ್ ಆಕ್ಟ್, ಭಾರತೀಯ ಸಾಕ್ಷ್ಯ ಅಧಿನಿಯಮ 1872. ಇದನ್ನು ಭಾರತೀಯ ಸಾಕ್ಷಿ ಬಿಲ್ ಅಂತೇಳಿ 2023 ರೀಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಓಕೆ, ಇದರಲ್ಲಿ 170 ಸೆಕ್ಷನ್ ಇವೆ. ಓಕೆ, ಇಷ್ಟು ಸಂಬಂಧಪಟ್ಟಂತೆ ಅಂದರೆ ನೋಡಿ, ಫ್ರಮ್ 1860 to 2023 ದ ಕಂಟ್ರೀಸ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಂದರೆ ಅದನ್ನೆಲ್ಲ ಪೂರ್ತಿ ಬದಲಾವಣೆ ಮಾಡ್ತೀವಿ ಅಂತೇಳಿ ಲೋಕಸಭೆಯಲ್ಲಿ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಭಾರತೀಯ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಮುಂದೆ ಬರುವಂಥ ಎಕ್ಸಾಮ್ಗೆ ಈ 3 ಏನದಲ್ಲಿ ಇಂಡಿಯನ್ ಪೆನಲ್ ಕೋಡ್ ಏನಂತ ಬದಲಾವಣೆ ಮಾಡಿದರು, ಕೋಡ್ ಆಫ್ ಕ್ರಿಮಿನಲ್ CRPC ಆಗಿರ್ಬೋದು, ಒಳ್ಳೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872. ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಬರುವಂಥ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಲೋಕಸಭೆ ಅಂದ್ಕೊಂಡು ನಮಗೆ ಲೋಕಸಭಾ ಸ್ಪೀಕರ್ ಯಾರು ಪ್ರೆಸೆಂಟ್ ಅಂದರೆ ಓಂ ಬಿರ್ಲಾ ಅವರಿದ್ದಾರೆ. ಓಕೆ, ನೋಡಿ, ಇಲ್ಲಿದೆ ಸಂಬಂಧಪಟ್ಟ ಸ್ವಲ್ಪ ಮಾಹಿತಿ. ಭಾರತೀಯ ದಂಡ ಸಂಹಿತೆ 1860. ಓಕೆ, ನೋಡಿ ಇಲ್ಲಿದೆ. ಕೋಡ್ ಆಫ್ CRPC ಅಂದರೆ 1973. ಓಕೆ, CRPC ಬಂದಿದ್ದು CRPC 1973. ಓಕೆ, ಒಳ್ಳೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872. ಇವೆಲ್ಲ ಇಸ್ವಿ ಗೊತ್ತಿರಬೇಕಾಗ್ತದೆ. ಓಕೆ, ಇವೆಲ್ಲ ಇಸ್ವಿ ಗೊತ್ತಾಗ್ತದೆ.
ದೇಶದ ಮೊದಲ ಕಾನೂನು ಆಯೋಗವನ್ನು 1833ರಲ್ಲಿ ಲಾರ್ಡ್ ಮೆಕಾಲೆ ಅಧ್ಯಕ್ಷತೆಯಲ್ಲಿ ರಚನೆ ಮಾಡಲಾಯಿತು. ಓಕೆ, ಸ್ವತಂತ್ರ ಭಾರತ ಮೊದಲ ಕಾನೂನು ಆಯೋಗವನ್ನು 1955ರಲ್ಲಿ MC ಶೆಟಲ್ವಾಡ್ ಅವರ ಅಧ್ಯಕ್ಷತೆಯಲ್ಲಿ ರಚನೆ ಮಾಡಲಾಯಿತು. ಓಕೆ, ಹಾಗಾದರೆ 21ನೇ ಕಾನೂನು ಆಯೋಗದ ಅಧ್ಯಕ್ಷರಾರಪ್ಪ ಅಂದರೆ ಬಲ್ಬೀರ್ ಸಿಂಗ್ ಚವಾಣ್. ಓಕೆ, ಪ್ರಸ್ತುತ 22ನೇ ಕಾನೂನು ಆಯೋಗದ ಅಧ್ಯಕ್ಷರು ನ್ಯಾಯಮೂರ್ತಿ ಋತುರಾಜ್ ಅವಸ್ಥಿ. ಓಕೆ, ಮಹಿಳಾ ಮೀಸಲಾತಿ ಮಸೂದೆ ಇದು ಅಂದರೆ ಪ್ರಜಾವಾಣಿ ಆರ್ಟಿಕಲ್ ಡಿಸ್ಕಸ್ ಆಗಿದೆ. ಅದರ ಸಂಬಂಧಂತೆ ಇದನ್ನ ಆಯ್ಕೆ ಮಾಡಿದೆ. ಅಂದರೆ ಏನು ಕೇಳ್ತಾರಪ್ಪ ಅಂದರೆ ಎಷ್ಟನೇ ಸಂವಿಧಾನಕ್ಕೆ ತಿದ್ದುಪಡಿ ಅಂತ ಕೇಳ್ತಾರೆ ಅದನ್ನು. ಓಕೆ, ಏನಪ್ಪ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಕರ್ನಾಟಕ ವಿಧಾನಸಭೆ ಇರ್ಬೋದು ಮತ್ತು ಲೋಕಸಭೆಯಲ್ಲಿರುವಂಥ ಮಹಿಳೆಯರಿಗೆ ಮೀಸಲಾತಿ ಎಷ್ಟು 33% ರಿಸರ್ವೇಷನ್ ಮಹಿಳಾ ಮೀಸಲಾತಿ ಕೊಡೋ ಸಲುವಾಗಿ ಸಂವಿಧಾನದ 128ನೇ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಲಾಗಿದೆ. ಓಕೆ, ಒಳ್ಳೆ ತ್ರಿವಳಿ ತಲಾಖ್ ಅಂತ ಒಂದು ಆರ್ಟಿಕಲ್ ಅದರಲ್ಲೇ ಬಂದಿದೆ, ಪ್ರಜಾವಾಣಿ ಆರ್ಟಿಕಲ್. ಯಾಕಪ್ಪ ಅಂದರೆ ಅವರು ತಮ್ಮ ಸಾಧನೆಯನ್ನು ಲೋಕಸಭೆಯಲ್ಲಿ ಗೃಹ ಸಚಿವರು ಹೇಳ್ಕೊಂಡಿದ್ದಾರೆ. ಹಾಗಾಗಿ ತ್ರಿವಳಿ ತಲಾಖನ್ನು ಯಾವ ವರ್ಷ ನಿಷೇಧ ಮಾಡಲಾಯಿತು, ಕಾನೂನು ಬಾಹಿರ ಅಂತ ಯಾವಾಗ ಘೋಷಣೆ ಮಾಡಿದಪ್ಪ ಅಂತ ಗೊತ್ತಿರಬೇಕಪ್ಪ ಅಂದರೆ ಅದು ಆಗಸ್ಟ್ 1, 2019ರಲ್ಲಿ ಇದು ಕಾನೂನು ಬಾಹಿರ ಎಂದು ಘೋಷಣೆ ಮಾಡಲಾಯಿತು. ಓಕೆ, ಇಷ್ಟು ಓವರಾಲ್ ಆರ್ಟಿಕಲ್ ತಿಳ್ಕೊಂಡು ನಾವು. ಆದರೆ ಈ ಪ್ರೆಸೆಂಟು ಭಾರತದ ಲೋಕಪಾಲ ಅಂತ ಗೊತ್ತಿರ್ಬೇಕಪ್ಪ ಅಂದರೆ ಸ್ವಲ್ಪ ಕಾನೂನು ಆಯೋಗದ ಬಗ್ಗೆ ಮಾತಾಡಬೇಕಪ್ಪ ಅಂದರೆ ಪ್ರೆಸೆಂಟ್ ಲೋಕಪಾಲ ಯಾರಪ್ಪ ಅಂದರೆ ಪಿನಾಕಿ ಚಂದ್ರ ಘೋಷ್. ಅದು ಮೊದಲ. ಓಕೆ, ಪಿನಾಕಿ ಚಂದ್ರ ಘೋಷ್ ಇವರು ಮೊದಲ ಲೋಕಪಾಲ್ ಇವರು, ಚಂದ್ರ ಘೋಷ್. ಹಾಗಾದರೆ ಪ್ರಸ್ತುತ ಯಾರ್ದಾರಪ್ಪ ಅಂದರೆ ಪ್ರದೀಪ್ ಕುಮಾರ್. ಓಕೆ, ಪ್ರದೀಪ್ ಕುಮಾರ್ ಅನ್ನೋರು ಅವ್ರ ಪ್ರಸ್ತುತ ಲೋಕಪಾಲ್ ಅದರ. ಓಕೆ, ಪ್ರದೀಪ್ ಕುಮಾರ್. ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ಮಹಿಳಾ ಮೀಸಲಾತಿ ಅದ್ರ ಬಗ್ಗೆ ಗೊತ್ತಾಯಿತು. ಹಾಗಾದರೆ ಈಗ ಕೇಂದ್ರ ಕಾನೂನು ಬಗ್ಗೆ ಮಾತಾಡಕತ್ತಪ್ಪ ಅಂದರೆ ಪ್ರಸ್ತುತ ಕೇಂದ್ರ ಕಾನೂನು ಸಚಿವರು ಯಾರು ಗೊತ್ತಿರಬೇಕು. ಯಾರಪ್ಪ ಅಂದರೆ ಅರ್ಜುನ್ ರಾಮ್ ಮೇಘ್ವಾಲ್ ರವರು ಪ್ರಸ್ತುತ ಕೇಂದ್ರ ಕಾನೂನು ಸಚಿವರಿದ್ದಾರೆ. ಓಕೆ, ಇಷ್ಟು ಓವರಲ್ ಆರ್ಟಿಕಲ್ ಬಗ್ಗೆ ಇಷ್ಟು ತಿಳ್ಕೊಂಡ್ರೆ ಸಾಕು ನಮಗೆ. ಓಕೆ, ನೆಕ್ಸ್ಟ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸ್ಥಾಪನೆಯಾದ ವರ್ಷ. ಓಕೆ, ನೋಡಿ ಒಂದೇದಿದೆ 1954 ಇದೆ, 1955 ಇದೆ, 2022 ಇದೆ, 1999. ಇದಕ್ಕೆ ಸರಿಯಾದ ಆನ್ಸರ್ ಬಂದು 1954. ಓಕೆ, ಮಾರ್ಚ್ 12ರಂದು ಸ್ಥಾಪನೆ ಆಗ್ತದೆ. ಓಕೆ, ನೋಡಿ ಕೇಂದ್ರ ಅದಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲ್ ಬಂದಿದೆ, ತೋಳ್ಪಾಡಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಓಕೆ, ಪ್ರಶಸ್ತಿ ನಿರೀಕ್ಷೆ ಇರಲಿಲ್ಲ ಅಂತಿದೆ. ಓಕೆ, ನಮ್ಮ ಸಾಧನೆಯೂ ಹಾಗೇ ಇರಬೇಕು. ನಾವು ಈ ಸಲ PS ಹಾಕಿವು ಅಂತ ನಮಗೆ ಭಯ ಕಾಡ್ತಿರ್ತಾರೆ, ಬಟ್ ಆಗಿಬಿಟ್ಟಿರ್ತೀವಿ. ಓಕೆ, ಆ ಥರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸ್ಥಾಪನೆಯಾದ ವರ್ಷ ಮಾರ್ಚ್ 12, 1954ರಂದು. ಇದರ ಕೇಂದ್ರ ಕಚೇರಿ ನವದೆಹಲಿ. ಪ್ರಶಸ್ತಿ ನೀಡುವವರು ಭಾರತ ಸರ್ಕಾರ ಮತ್ತು ಸಂಸ್ಕೃತ ಸಚಿವಾಲಯ. ಓಕೆ, ಪ್ರಸ್ತುತ ಕೇಂದ್ರ ಸಂಸ್ಕೃತ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸಚಿವರು ಯಾರಪ್ಪ ಅಂದರೆ ಕಿಶನ್ ರೆಡ್ಡಿ. ಓಕೆ, ಈ ಪ್ರಶಸ್ತಿಯನ್ನು ಒಟ್ಟು 24 ಭಾಷೆಗಳಿಗೆ ನೀಡಲಾಗುತ್ತದೆ. ಈ ಪ್ರಶಸ್ತಿಯನ್ನು ಪಡೆದ ಪ್ರಥಮ ಕನ್ನಡಿಗ ಕುವೆಂಪು 1955ರಲ್ಲಿ ಶ್ರೀರಾಮಾಯಣ ದರ್ಶನಂ. 2023ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಲಕ್ಷ್ಮೇಶ್ ತೋಳ್ಪಾಡಿ ಆಯ್ಕೆಯಾಗಿದ್ದಾರೆ. ಇವರು ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ ಸಂಬಂಧಪಟ್ಟಿದ್ದಾರೆ. ಕೃತಿ ಮಹಾಭಾರತ ಅನುಸಂಧಾನ ಭಾರತ ಯಾತ್ರೆ ಕೃತಿಗೆ ಈ ಪ್ರಶಸ್ತಿ ದೊರಕಿದೆ. ಓಕೆ, ಇಷ್ಟಾಯಿತು. ಹಾಗಾದರೆ 2022ರಾಗ ಯಾರಿಗೆ ದೊರಕಿತ್ತು ಸ್ವಲ್ಪ ಗೊತ್ತಿರಬೇಕು, ಅದು ಹೇಳೋಕ್ಕಾಗಲ್ಲ. ಓಕೆ, 2022ರಲ್ಲಿ ಮುಡ್ನಾಕುಂಡು ಚಿನ್ನಸ್ವಾಮಿ ಅವರಿಗೆ ದೊರಕಿತ್ತು. ಚಿನ್ನಸ್ವಾಮಿ. ಓಕೆ, ಯಾವ ಕೃತಿಗೆ ಅಂದರೆ ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆಗೆ ಅವರಿಗೆ 2022ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿತ್ತು. ಓಕೆ, ನೆಕ್ಸ್ಟ್ ನೋಡಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಯಾವ ವರ್ಷ ಸ್ಥಾಪನೆ ಮಾಡಲಾಯಿತು ಅಂತಿದೆ. ಒಂದನೇ ಆಪ್ಷನ್ 1992 ಇದೆ, 1980 ಇದೆ, 1961 ಇದೆ, 2021 ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಬಂದು 1992. ಅದು ಆ್ಯಕ್ಚುಲಿ 91, 92 ಬರ್ತದ. ಓಕೆ, ನೋಡಿ ಸಾತ್ವಿಕ್ ಚಿರಾಗ್ ಜೋಡಿಗೆ ಖೇಲ್ ರತ್ನ, ಶಮಿಗೆ ಅರ್ಜುನ್ ಪ್ರಶಸ್ತಿ. ನೋಡಿ ಬ್ಯಾಡ್ಮಿಂಟನ್ ಜೋಡಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿಗೆ ಅವರನ್ನು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಮತ್ತು ಕ್ರಿಕೆಟಿಗ ಮೊಹಮ್ಮದ್ ಶಮಿ ಸೇರಿದಂತೆ 26 ಕ್ರೀಡಾಪಟುಗಳಿಗೆ ಅರ್ಜುನ್ ಪ್ರಶಸ್ತಿ ಭಾಜನರಾಗಿದ್ದಾರೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ಮಾಹಿತಿ ನೋಡೋಣ. ಓಕೆ, ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿಗೆ ಬ್ಯಾಡ್ಮಿಂಟನ್ ಕ್ರೀಡೆಗೆ ಸಂಬಂಧಿಸಿದ 2023 ಸಾಲಿನ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ದೊರಕಿದೆ. ಓಕೆ, ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆಗಳಲ್ಲಿ ಅತ್ಯುತ್ತಮ ಪ್ರದರ್ಶನಕ್ಕಾಗಿ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಇದನ್ನು ರಾಷ್ಟ್ರಪತಿಯವರು ಪ್ರದಾನ ಮಾಡುತ್ತಾರೆ. ಓಕೆ, 1991ರಿಂದ 2021 ಈ ಪ್ರಶಸ್ತಿಯನ್ನು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಎಂದು ಕರೀತಿದ್ದಾರೆ. ಹಾಗಾದರೆ 2021 ಈ ಪ್ರಶಸ್ತಿಯನ್ನು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಎಂದು ಹೆಸರು ಬದಲಾವಣೆ ಮಾಡಲಾಯಿತು. ಓಕೆ, ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾದ ವರ್ಷ 1992. ಓಕೆ, ಪ್ರಥಮ ಪ್ರಶಸ್ತಿಯನ್ನು ಯಾರು ನೀಡಿದಪ್ಪ ಅಂದರೆ ವಿಶ್ವನಾಥ್ ಆನಂದ್. ಓಕೆ,
ಇತ್ತೀಚೆಗೆ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಅವರು ಏಷ್ಯನ್ ಗೇಮ್ಸ್ ಬ್ಯಾಡ್ಮಿಂಟನ್ ಡಬಲ್ಸ್ನಲ್ಲಿ ಚಿನ್ನದ ಪದಕ ಗೆದ್ದಿದ್ದರು ಹಾಗೂ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಕಂಚು ಪದಕ ಬಿದ್ದರು ಮತ್ತು ಕಾಮನ್ವೆಲ್ತ್ ಕ್ರೀಡೆಯಲ್ಲಿ ಅವರು ಬೆಳ್ಳಿ ಪದಕ ಪಡೆದರು. ಹೀಗಾಗಿ ಸಾತ್ವಿಕ್ ಸಾಯಿರಾಜ್ ಅವರು ಕ್ರೀಡಾ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗಾಗಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಿದ್ದಾರೆ. ಇದು ಬರುವಂಥ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅದೇ ರೀತಿ ಕ್ರಿಕೆಟ್ಗಾದಂಥ ಮೊಹಮ್ಮದ್ ಸಮಿ ಸೇರಿದಂತೆ ಒಟ್ಟು 26 ಕ್ರೀಡಾಪಟುಗಳಿಗೆ ಅರ್ಜುನ್ ಪ್ರಶಸ್ತಿ ಕೊಡಲಾಗಿದೆ. ಹಾಗಾದರೆ ಅರ್ಜುನ್ ಪ್ರಶಸ್ತಿ ಸ್ಥಾಪನೆಯಾದ ವರ್ಷ 1960 ಅರ್ಜುನ್ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಬಟ್ ಇಲ್ಲೇ ಅವ್ರು ಲಿಸ್ಟ್ ಕೊಟ್ಟಿದ್ದಾರೆ, ಯಾವ ಕ್ರೀಡಾಪಟುಗಳು ಯಾವ ಆಟಕ್ಕೆ ಸಂಬಂಧಪಟ್ಟರನ್ನು ಗೊತ್ತಿರಬೇಕಾಗ್ತದೆ. ಯಾಕಂದರೆ ಆ ಪ್ರಶಸ್ತಿ ನೀಡರಪ್ಪ ಅಂದರೆ ಅವ್ರಿಗೆ ಈ ಕೆಳಗಡೆ ಯಾವ ಆಟಕ್ಕೆ ಸಂಬಂಧಪಟ್ಟರಪ್ಪ ಡೈರೆಕ್ಟ್ ಕ್ವಶನ್ ಕೇಳೋ ಚಾನ್ಸ್ ಇರ್ತದೆ. ಹೀಗಾಗಿ ಯಾವ ವ್ಯಕ್ತಿ ಯಾವ ಆಟಕ್ಕೆ ಸಂಬಂಧಪಟ್ಟ ಅನ್ನೋದು ನೀವು ತಿಳ್ಕೊಬೇಕಾಗೋದು ಅತಿ ಮಹತ್ವದ ಆಗ್ತದೆ. ಓಕೆ, ಇದಕ್ಕೆ ನೆಕ್ಸ್ಟ್ ಅರ್ಜುನ್ ಪ್ರಶಸ್ತಿ ಸ್ಥಾಪನೆಯಾದ ವರ್ಷ. ಓಕೆ, 1991, 1960, 1961, 1988. ಓಕೆ, ಈ ಪ್ರಶಸ್ತಿ ಸ್ಥಾಪನೆಯಾದ ವರ್ಷ 1961. ಓಕೆ, ಇಲ್ಲಿಂದ ನೀಡಲು ಪ್ರಾರಂಭ ಮಾಡಲಾಯಿತು. ನೋಡಿ, ಶಮಿ ಸೇರಿದಂತೆ ಇತರ ಒಟ್ಟು 26 ಕ್ರೀಡಾಪಟುಗಳಿಗೆ ಅರ್ಜುನ್ ಪುರಸ್ಕಾರ ದೊರಕಿದೆ. ನೋಡಿ, ಸೀತಾಲದೇವಿಯವರಿಗೆ ಕೈ ಇಲ್ಲ, ಆದರೂ ಅವರು ಕ್ರೀಡಾ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗಾಗಿ ಈ ಪ್ರಶಸ್ತಿ ನೀಡಲಾಗಿದೆ. ನೋಡಿ, ಧ್ಯಾನಚಂದ್ ಪ್ರಶಸ್ತಿಗೆ ಜೀವಮಾನ ಸಾಧನೆ ಯಾರಪ್ಪ ಅಂದರೆ ಮಂಜು ಶಾ ಕಣ್ವರ್. ಯಾಕೆ ಹೆಸರ? ಬ್ಯಾಡ್ಮಿಂಟನ್. ವಿನಿತಾ ಕುಮಾರಿ ಶರ್ಮಾ ಹಾಕಿ. ಓಕೆ, ಕವಿತಾ ಶೆಲ್ವರಾಜ್ ಕಬಡ್ಡಿ. ದ್ರೋಣಾಚಾರ್ಯ ಪ್ರಶಸ್ತಿ ಸಾಮಾನ್ಯ ವಿಭಾಗ. ಲಲಿತ್ ಕುಮಾರ್ ಕುಸ್ತಿ. RB ರಮೇಶ್ ಚೆಸ್. ಮಹಾವೀರ್ ಪ್ರಸಾದ್ ಪ್ಯಾರಾ ಅಥ್ಲೆಟಿಕ್ಸ್. ಶಿವೇಂದ್ರ ಸಿಂಗ್ ಹಾಕಿ. ಗಣೇಶ್ ಪ್ರಭಾಕರ್ ಮಲ್ಲಕಂಬ. ಓಕೆ, ಮೇಜರ್ ಧ್ಯಾನಚಂದ್ ಪ್ರಶಸ್ತಿ ಚಿರಾಗ್ ಶೆಟ್ಟಿ ಮತ್ತು ಸಾಯಿರಾಜ್. ಓಕೆ, ದ್ರೋಣಾಚಾರ್ಯ ಪ್ರಶಸ್ತಿ ಜೀವಮಾನ ವಿಭಾಗ. ಓಕೆ, ಇದು ಸಂಬಂಧಪಟ್ಟಂಥ ಸ್ವಲ್ಪ ಮಾಹಿತಿಯನ್ನು ನೀವು ಕಲೆಕ್ಟಾಗಿ ಮಾಡ್ಕೊಂಡು ಬರೆದು ಇಟ್ಕೊಂಡ್ಬಿಟ್ರೆ ಇದು ಅಪ್ಕಮಿಂಗ್ ಬರುವಂಥ ಸ್ಪೋರ್ಟ್ಸ್ ಬರುವವರೆಗೆ ಇದು ತುಂಬ ಎಕ್ಸಾಮ್ ಮುಗಿಯೋರಿಗೆ ಇದು ತುಂಬ ನ್ಯೂಸ್ ಇರ್ತದೆ. ಓಕೆ, ನೆಕ್ಸ್ಟ್ ರಾಷ್ಟ್ರೀಯ ಶುದ್ಧ ಗಂಗಾ ಅಭಿಯಾನ ಸಂಸ್ಥೆಯು ಯಾವ ನಗರದಲ್ಲಿ ನದಿ ದಡದ ನಗರಗಳ ಒಕ್ಕೂಟ ಸಭೆ ನಡೆಸಲಾಯಿತು ಅಂತಿದೆ. ಒಂದನೇದು ಆಪ್ಷನ್ ಇದೆ ದುಬೈ ಇದೆ, ನ್ಯೂಯಾರ್ಕ್ ಇದೆ, ನವದೆಹಲಿ ಇದೆ, ಪ್ಯಾರಿಸ್ ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಒಂದು ದುಬೈ. ಓಕೆ, ನೋಡಿ, ನದಿ ದಡದ ನಗರಗಳ ಒಕ್ಕೂಟ. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ನೋಡಿ, ರಾಷ್ಟ್ರೀಯ ಶುದ್ಧ ಗಂಗೆ ಅಭಿಯಾನ ಸಂಸ್ಥೆಯು ದುಬೈನಲ್ಲಿ ಆಯೋಜನೆಯಾಗಿರುವ COP28 ಸಮಾವೇಶದಲ್ಲಿ ನದಿ ದಡೆಯಲ್ಲಿರುವ ಜಾಗತಿಕ ನಗರಗಳ ಒಕ್ಕೂಟವನ್ನು ಆಯೋಜಿಸಿದೆ. ಅಂದರೆ COP28 ಶೃಂಗಸಭೆ ಅಲ್ಲೇ ಎಲ್ಲಿ ನಡೀತು? ದುಬೈದಲ್ಲಿ ನಡೀತು. ಅದೇ ಜಾಗದಲ್ಲಿ ರಾಷ್ಟ್ರೀಯ ಶುದ್ಧ ಗಂಗಾ ಅಭಿಯಾನ ಸಂಸ್ಥೆಯು ನದಿ ದಡದ ನಗರಗಳ ಒಕ್ಕೂಟದ ಸಮಾವೇಶ ನಡೆಸಿದೆ. ಓಕೆ, ನೋಡಿ, ಇದು ಜಾಗತಿಕ ಮಟ್ಟದಲ್ಲಿ ನದಿ ಪಾತ್ರವನ್ನು ಸಂರಕ್ಷಿಸಲು ಮತ್ತು ನಿರ್ವಹಣೆಗೆ ಸ್ಥಾಪಿಸಲಾಗಿದೆ. ಯಾವ ಉದ್ದೇಶ ಸ್ಥಾಪನೆ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟು, ಈ ಒಕ್ಕೂಟದಲ್ಲಿ ಭಾರತ, ಈಜಿಪ್ಟ್, ನೆದರ್ಲ್ಯಾಂಡ್, ಡೆನ್ಮಾರ್ಕ್, ಆಸ್ಟ್ರೇಲಿಯಾ, ಕಾಂಬೋಡಿಯಾ, ಜಪಾನ್ ನಂಥ ಗಣ್ಯ ರಾಷ್ಟ್ರಗಳ ಸಹಭಾಗಿತ್ವವನ್ನು ಹೊಂದಿದೆ. ಈ ಒಕ್ಕೂಟವನ್ನು 2021ರಲ್ಲಿ ಸ್ಥಾಪಿಸಲಾಗಿದೆ. ಭಾರತದ ಒಟ್ಟು 110 ನಗರಗಳು ಇದರ ಭಾಗವಾಗಿವೆ. ಓಕೆ, ಇದಕ್ಕೆ ಸಂಬಂಧಪಟ್ಟ ಸ್ವಲ್ಪ ಮಾಹಿತಿ ನೋಡೋಣ. ನೋಡಿ, ಉದ್ದೇಶ, ಯಾವ ಉದ್ದೇಶಕ್ಕೆ ಇದು ನದಿ ದಡದ ನಗರಗಳ ಒಕ್ಕೂಟವನ್ನು ಸ್ಥಾಪನೆ ಮಾಡಲಾಗಿದೆಪ್ಪ ಅಂದರೆ ನದಿ ವ್ಯವಸ್ಥೆಯನ್ನು ಸಂರಕ್ಷಿಸಲು ನಗರ ಪಾಲಿಕೆಗಳು ಕೈಗೊಂಡಿರುವ ಉತ್ತಮ ಕ್ರಮಗಳನ್ನು ಇತರ ನಗರಗಳಿಗೆ ತಿಳಿಸಿ ಭಾರತದಾದ್ಯಂತ ನದಿ ನೀರಿನ ಸುಸ್ಥಿರ ನಿರ್ವಹಣೆಗೆ ಈ ಸಂಸ್ಥೆ ಮುಂದಾಗಿದೆ. ಓಕೆ, ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂಥ ನಮಾಮಿ ಗಂಗೆ ಕಾರ್ಯಕ್ರಮ ನ್ಯೂಸ್ ಆಗ್ತದೆ, ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ನ್ಯೂಸ್ ಆಗ್ತದೆ. ಓಕೆ, ಕೇಂದ್ರ ಜಲಶಕ್ತಿ ಸಚಿವಾಲಯವು ಅನುಷ್ಠಾನಗೊಳಿಸುತ್ತಿರುವ ಸಮಗ್ರ ಗಂಗೆ ಸಂರಕ್ಷಣಾ ಅಭಿಯಾನವಾಗಿದೆ. ರಾಜ್ಯ ಮಟ್ಟದಲ್ಲಿಯೂ ನಿರ್ವಹಣಾ ಗುಂಪನ್ನು ಸಹ ಸ್ಥಾಪಿಸಲಾಗಿದೆ. ಓಕೆ, 2014ರಿಂದ 2023ರವರೆಗೆ ನಮಾಮಿ ಗಂಗೆ ಕಾರ್ಯಕ್ರಮದ ಮೊದಲ ಹಂತವನ್ನು ಪೂರ್ಣಗೊಳಿಸಿದ ನಂತರ ಎರಡನೇ ಹಂತದ ಕಾರ್ಯಕ್ರಮವನ್ನು 2021ರಿಂದ 2026ರವರೆಗೆ ಜಾರಿಗೆ ತರಲಾಗುತ್ತದೆ. ಓಕೆ, ಎರಡನೇ ಹಂತದ ಕಾರ್ಯಕ್ರಮದಲ್ಲಿ ಸಣ್ಣ ನದಿಗಳು ಮತ್ತು ಜೋಗ ಪ್ರದೇಶಗಳನ್ನು ಪುನಶ್ಚೇತನಗೊಳಿಸಲಾಗುತ್ತದೆ. ಇಷ್ಟಿದ್ರ ಸಂಬಂಧಪಟ್ಟಂತ. ಓಕೆ, ನಮಾಮಿ ಗಂಗಾ ಯೋಜನೆ ಒಂದನೇ ಹಂತ ಯಾವಾಗ? 2014ರಿಂದ 2020, ಎರಡನೇ ಹಂತ 2020ರಿಂದ 2026. ಓಕೆ, ಹೀಗಾಗಿ ನಾವು ಏನು ಮಾಡಿದ್ವಿ, ಇನ್ನೊಂದು ರಾಷ್ಟ್ರೀಯ ಶುದ್ಧ ಗಂಗಾ ಅಭಿಯಾನವನ್ನು ಆರಂಭಿಸಿದೆ. ಅದು ಯಾವಾಗಲಿಂದ ಆರಂಭಿಸಪ್ಪ ಅಂದರೆ 2011ರಿಂದ ರಾಷ್ಟ್ರೀಯ ಶುದ್ಧ ಗಂಗಾ ಅಭಿಯಾನ. ಓಕೆ, ಇದನ್ನು ಯಾವ ಇಲಾಖೆ ಅಂಡರ್ಲೇ ಬರ್ತದೆ ಅಂದರೆ ಇದು ಕೇಂದ್ರ ಜಲಸಂಪನ್ಮೂಲ, ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರುಜ್ಜೀವನ ಇಲಾಖೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂದ್ರೆ ಸಚಿವರು ಯಾರಪ್ಪ ಅಂದರೆ ಈಗ ಶ್ರೀ ಗಜೇಂದ್ರ ಸಿಂಗ್ ಶೇಖಾವತ್ ಅವರು. ಓಕೆ, ಇದಕ್ಕೆ ಸಂಬಂಧಪಟ್ಟ ಸಚಿವರು. ಓಕೆ, ನೆಕ್ಸ್ಟ್, ಭಾರತದಲ್ಲಿ PIL
ಯಾರು ಪರಿಚಯಿಸಿದರು ಅಂತಿದೆ. ಓಕೆ, ಯಾಕಂದರೆ ಇದು ಪ್ರಜಾವಾಣಿಯಲ್ಲಿ ಒಂದು ಚೆನ್ನಾಗಿ ಆರ್ಟಿಕಲ್ ಬಂದಿದೆ. ಇದು ನಿಮಗೆ ಎಸ್ಸೆ ಬರೆಯಲು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಭಾರತೀಯ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂಥ ತುಂಬ ನ್ಯೂಸ್ನಲ್ಲಿ ಬರೀ ಕಳೆದ ಒಂದು ವಾರದಿಂದ ಭಾರಿ ನ್ಯೂಸ್ನಲ್ಲಿದೆ. ಇದಕ್ಕೆ ಸಂಬಂಧಪಟ್ಟಂಥ ದಿನ ಒಂದು ಆರ್ಟಿಕಲ್ ಬರ್ತಾ ಇದೆ. ಇವತ್ತು ಬಂದಿದೆ ನೋಡಿ, ಬಂದಿರುವಂಥ ಆರ್ಟಿಕಲ್ ನೋಡಿ ಏನಿದೆ ಅಂದರೆ, ಅಲ್ಲಿರುವ ಹಾವಾಗಿರಲಿ ಆಯೋಗ, ಅಂದರೆ ಆಯೋಗಕ್ಕೆ ಅಲ್ಲಿಲ್ಲ ಅಂತ ಇದರ ಅರ್ಥ. ಯಾಕಂದರೆ ಅದಕ್ಕೆ ಯಾವ ಸರ್ಕಾರ ಆಡಳಿತ ಅದ್ರ ಕೊಯ್ಗೊಂಬೆಗೆ ನಡೀತದೆ ಅಂತೇಳಿ ಇಲ್ಲಿ ಒಂದು ಆರ್ಟಿಕಲ್ ಬಂದಿದೆ. ಇದು ಹೌದು ಏನೇ ಇರಲಿ, ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ಆಗಿ ಚುನಾವಣಾ ಆಯೋಗ ಅನ್ನೋದು, ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ ಚರ್ಚೆನ ಕೇಂದ್ರ ಸರ್ಕಾರ ಬಗ್ಗೆ ಒಂದು ಇದ್ರ ಬಗ್ಗೆ ತಿಕ್ಕಾಟ ನಡೆದ ಸಂದರ್ಭದಲ್ಲಿ ನಮಗೆ ಆ ವಿಷಯ ಏನು ನಡೀತಿದೆ ಅನ್ನೋದು ಸ್ಪಷ್ಟವಾದ ಅರಿವು ಇರಬೇಕು. ಹೀಗಾದರೆ ನಮ್ಮ ಪರೀಕ್ಷೆಯ ದೃಷ್ಟಿಯಿಂದ ತುಂಬ ಅನುಕೂಲ ಆಗ್ತದೆ. ನೋಡಿ, ಪ್ರಶ್ನೆ ಏನಿದೆ ಅಂದರೆ, ಭಾರತದಲ್ಲಿ PIL ಯಾರು ಪರಿಚಯಿಸಿದರು? PIL ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಅದರ ಫುಲ್ ಫಾರ್ಮ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ. ನೋಡಿ, ಇದು ಯಾರು ಪರಿಚಯಿಸಿದಂತಿದೆ? ಸುಕುಮಾರ್ ಸೇನ್, ನ್ಯಾಯಮೂರ್ತಿ R ಕೃಷ್ಣಯ್ಯ ಮತ್ತು PN ಭಗವತಿ ಇದೆ, ದಿನೇಶ್ ಗೋಸ್ವಾಮಿ ಇದೆ, DY ಚಂದ್ರಚೂಡ ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ ನ್ಯಾಯಮೂರ್ತಿ R ಕೃಷ್ಣ ಮತ್ತು PN ಭಗವತಿ 1980ರಲ್ಲಿ ಇದನ್ನು ಪರಿಚಯಿಸಿದರು. ಓಕೆ, ನೋಡಿ, ಇದನ್ನು ಆರ್ಟಿಕಲ್ ಓವರ್ ಆಲ್ ನಾನು ಅನಲೈಸ್ ಮಾಡಿದ್ರೆ ಇದು ಬಂದಂಥ ಫ್ಯಾಕ್ಟ್ಸನ್ನು ಇಲ್ಲಿ ಸೈಡ್ ಹಾಕೊಂಡಿದ್ದೀನಿ. ಇದು ತುಂಬ ಇಂಪಾರ್ಟೆಂಟ್ ಇದೆ. ಅದಕ್ಕೆ ಪ್ರಜಾವಾಣಿ ಪೇಪರ್ ಯಾಕೆ ಓದಬೇಕು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ನೋಡಿ, 2015ರಲ್ಲಿ ಸುಪ್ರೀಂ ಕೋರ್ಟಿಗೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಲಾಯಿತು. ಅದಕ್ಕೆ ಏನಂತಾರೆ? PIL. ಓಕೆ, ಹಾಕಲಾಗುತ್ತದೆ. ಈ ಅರ್ಜಿಯಲ್ಲಿ ಚುನಾವಣಾ ಆಯುಕ್ತರನ್ನಾಗಿ ನೇಮಕ ಮಾಡುವ ಸಮಿತಿಯಲ್ಲಿ ಯಾರು ಇರಬೇಕು ಎಂದು ಅಂದರೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಹಾಕ್ತಾರೆ. ಯಾಕಪ್ಪ ಅಂದರೆ, ದೇಶದ ಚುನಾವಣಾ ಮುಖ್ಯ ಆಯುಕ್ತರನ್ನು ನೇಮಕ ಮಾಡುವ ಸಮಿತಿಯಲ್ಲಿ ಯಾರ್ಯಾರು ಇರಬೇಕು ಅನ್ನೋ, ಯಾರು ನಿರ್ಧರಿಸಬೇಕು ಅನ್ನೋದನ್ನು ಒಂದು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟಿಗೆ ಒಂದು PIL ಅನ್ನು 2015ರಲ್ಲಿ ಹಾಕಲಾಗುತ್ತದೆ. ಈ ಅರ್ಜಿಗೆ ಸುಪ್ರೀಂ ಕೋರ್ಟ್ 2023 ಮಾರ್ಚ್ ತಿಂಗಳಲ್ಲಿ PIL ಸಂಬಂಧಿಸಿದ ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನ ನೀಡುತ್ತದೆ. ಹಾಗಾದರೆ ಏನಪ್ಪ ನಿರ್ದೇಶನ ಅಂದರೆ, ಸುಪ್ರೀಂ ಕೋರ್ಟಿನ ನಿರ್ದೇಶನದ ಪ್ರಕಾರ ಪ್ರಧಾನಮಂತ್ರಿ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಮತ್ತು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ಯಾರನ್ನು ನೇಮಕ ಮಾಡಬೇಕು ಎಂಬುದನ್ನು ತೀರ್ಮಾನಿಸಬೇಕೆಂದು ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡುತ್ತದೆ. ಓಕೆ, ಆ PILಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಏನು ಹೇಳ್ತಪ್ಪ ಅಂದರೆ, ಭಾರತ ದೇಶ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡೋ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ನೀವು ನಿರ್ದೇಶನ ಏನು ಇಡ್ತಪ್ಪ ಅಂದರೆ, ಆ ಸುಪ್ರೀಂ ನಿರ್ದೇಶನ ಏನು ಇಡ್ತಪ್ಪ ಅಂದರೆ, ಪ್ರಧಾನಮಂತ್ರಿ, ಲೋಕಸಭೆ ವಿರೋಧ ಪಕ್ಷ ನಾಯಕರು ಹಾಗೂ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ಯಾರನ್ನು ನೇಮಕ ಮಾಡಬೇಕೆಂಬುದನ್ನು ತೀರ್ಮಾನಿಸಬೇಕೆಂದು ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡುತ್ತದೆ. ಓಕೆ, ಈ ಸುಪ್ರೀಂ ಕೋರ್ಟಿನ ನಿರ್ದೇಶನ ಸೂಚನೆ ಅನುಸಾರವಾಗಿ ಸರ್ಕಾರ ಒಂದು ಮಸೂದೆಯನ್ನು ಈ ಚಳಿಗಾಲ ಅಧಿವೇಶನದಲ್ಲಿ ರೂಪಿಸಿದೆ. ಆದರೆ ಈ ಮಸೂದೆಯಲ್ಲಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯನ್ನು ಸೇರಿಸಿಲ್ಲ, ಅವರನ್ನು ಈ ಸಮಿತಿಯಿಂದ ಹೊರಗೆ ಇಡಲಾಗಿದೆ. ಇದು ನ್ಯೂಸ್, ಇದು ಗೊತ್ತಿರಬೇಕು ನಮಗೆ. ಓಕೆ, ಈಗಾದರೆ ಇವ್ರನ್ನ ಹೊರಗಿಡರಪ್ಪ ಅಂದರೆ ಮತ್ತೆ ಯಾರ್ಯಾರದಾರಪ್ಪ ಅಂದರೆ, ಇಲ್ಲಿ PM ಇದ್ದಾರೆ, ಲೋಕಸಭೆಯ ವಿರೋಧ ಪಕ್ಷ ನಾಯಕರಿದ್ದಾರೆ, ಅದೇ ರೀತಿ ಸಂಸತ್ ಸದಸ್ಯರೊಬ್ಬರು ಹಿರಿಯ ಸದಸ್ಯರನ್ನು ಇದ್ದಾರೆ. ಹೀಗಾಗಿ ಇದನ್ನು ಬಿಟ್ಟು ಇಲ್ಲೇ ಇದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯನ್ನು ಇದರಲ್ಲಿ ಇರಬೇಕನ್ನೋದು ಈ ಓವರ್ ಆಲ್ ಆರ್ಟಿಕಲ್ ಹೇಳ್ತದೆ. ಓಕೆ, ಯಾಕಪ್ಪ ಅಂದರೆ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯವರು ಇದ್ದರೆ ಅದಕ್ಕೊಂದು ವ್ಯಾಲಿಡ್ ಆಗುತ್ತಾ, ಅದ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಜನರಿಗೆ ಬರ್ತದಂತೆ. ಇಲ್ಲ ಅಂದರೆ ಆಳುವ ಸರ್ಕಾರದ ಕೈಗೊಂಬೆಯಾಗಿ ಚುನಾವಣಾ ಆಯೋಗ ಕರ್ತವ್ಯ ನಿರ್ವಹಿಸುತ್ತೆ ಎಂಬುದು ಈ ಆರ್ಟಿಕಲ್ ಎಂದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಓಕೆ, ನೆಕ್ಸ್ಟ್, 1949 ಜೂನ್ 1ರಂದು ಸಂವಿಧಾನ ರಚನಾ ಸಭೆಯಲ್ಲಿ ಈ ಕುರಿತು ನಡೆದ ಚರ್ಚೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾವಣೆಗಳು ಮುಕ್ತ ಮತ್ತು ನ್ಯಾಯಯುತವಾಗಿರಬೇಕೆಂದರೆ ಚುನಾವಣಾ ಆಯೋಗವನ್ನು ಸರ್ಕಾರದ ನಿಯಂತ್ರಣದಿಂದ ಹೊರಗೆ ಇಡಬೇಕೆಂದು ಹೇಳಿದರು. ಅಂದರೆ ಚುನಾವಣಾ ಆಯುಕ್ತರ ನೇಮಕ ಸರ್ಕಾರದ ನಿಯಂತ್ರಣ ಇರಬಾರ್ದಂತ. ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು, ಪ್ರಧಾನಮಂತ್ರಿ ಇರಬೇಕಾದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಇರಬೇಕು ಮತ್ತು ಲೋಕಸಭೆ ವಿರೋಧ ಪಕ್ಷ ನಾಯಕ ಇರಬೇಕಂತ ಹೇಳಿದ್ರು. ಬಟ್ ಅದನ್ನು ಏನು ಮಾಡಿದೆ ಸುಪ್ರೀಂ ಕೋರ್ಟ್, ಇದು ಕೇಂದ್ರ ಸರ್ಕಾರ ಏನು ಮಾಡಿದೆ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯನ್ನು ಹೊರಗಿಡಲಾಗಿದೆ. ಇದಕ್ಕೆ ವಿವಾದ, ಇದು ಸ್ವಲ್ಪ ನ್ಯೂಸ್ನೇ ಇದೆ. ನೋಡಿ, ದಿನೇಶ್ ಗೋಸ್ವಾಮಿ ಸಮಿತಿ 1990 ಇದು ಚುನಾವಣಾ ಸುಧಾರಣೆಗೆ ಸಂಬಂಧಪಟ್ಟಂತೆ ಹೇಳಿದೆ. ಮತ್ತು ಕಾನೂನು ಆಯೋಗವು 2015ರಲ್ಲಿ ಒಂದು ಸಲಹೆಯನ್ನು ನೀಡಿತ್ತು. ಚುನಾವಣಾ ಆಯುಕ್ತರನ್ನಾಗಿ ಯಾರನ್ನು ನೇಮಕ ಮಾಡಬೇಕು ಎಂಬುದರ ಸಲುವಾಗಿ ಪ್ರಧಾನಮಂತ್ರಿ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಮತ್ತು ಲೋಕಸಭೆ ವಿರೋಧ ಪಕ್ಷ ನಾಯಕರು ತೀರ್ಮಾನಿಸಬೇಕೆಂದು ಈ ಆಯೋಗಗಳು ಹೇಳಿವೆ. ಓಕೆ, ಹಾಗಾದರೆ ಓವರ್ ಆಲ್ ನಮಗೆ ಚುನಾವಣಾ ಆಯೋಗದ ಬಗ್ಗೆ ಈ ವಿಷಯ ಮಾತಾಡ್ಕೊತೀವಪ್ಪ ಅಂದರೆ ಯಾವ ಪಾಯಿಂಟ್ ರೇಸ್ ಹಾಕೋ ಕ್ವಶನ್ ಪೇಪರ್ ಅನ್ನೋದಂದ್ರೆ ನೋಡಿ, ಚುನಾವಣಾ ಬಗ್ಗೆ ಮಾತಾಡಕತ್ತೀವಿ. ಭಾರತೀಯ ಚುನಾವಣಾ ಆಯೋಗ ವಿಧಿ
374 ಅದು ಗೊತ್ತಿರಬೇಕು. ಚುನಾವಣಾ ಆಯೋಗ ಸ್ಥಾಪನೆಯಾದ ದಿನ ಜನವರಿ 25, 1950. ಜನವರಿ 25 ಪ್ರತಿ ವರ್ಷ ರಾಷ್ಟ್ರೀಯ ಮತದಾರ ದಿನ ಆಚರಣೆ ಮಾಡ್ತೀವಿ. ಹಾಗಾದರೆ ಪ್ರಸ್ತುತ ಕೇಂದ್ರ ಚುನಾವಣಾ ಮುಖ್ಯಸ್ಥರು ಯಾರಪ್ಪ ಅಂದರೆ ರಾಜೀವ್ ಕುಮಾರ್. ಓಕೆ, ಇಷ್ಟು ಗೊತ್ತಿರೋ ಸಾಕು. ನೆಕ್ಸ್ಟ್, ಜನ್ ಧನ್ ಯೋಜನೆ ಆರಂಭದ ವರ್ಷ ಒಂದನೇದು 2015 ಇದೆ, 2018 ಇದೆ, 2022 ಇದೆ, 2014. ಇದಕ್ಕೆ ಸರಿಯಾದ ಆನ್ಸರ್ ಬಂದು 2014. ಓಕೆ, ಇದನ್ನು ಯಾಕೆ ಜಾರಿ ತಂದ್ರಪ್ಪ ಅಂದರೆ ದೇಶಾದ್ಯಂತ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶದಲ್ಲಿ ನಾವು ಒಂದಾಗಿರೋದ್ರಿಂದ ದೇಶದಂತಿರುವ ಎಲ್ಲ ಜನರನ್ನು ಬ್ಯಾಂಕಿಂಗ್ ವ್ಯವಸ್ಥೆ ಒಳಪಡಿಸುವ ಸಲುವಾಗಿ ಕೇಂದ್ರ ಸರ್ಕಾರವು 2014ರಲ್ಲಿ ಜನ್ ಧನ್ ಯೋಜನೆಯನ್ನು ಆರಂಭಿಸಿದೆ. ನೋಡಿ, RBIನಲ್ಲಿದೆ ನಿಷ್ಕ್ರಿಯ ಖಾತೆಯಲ್ಲಿ ಒಟ್ಟು 62,724 ಕೋಟಿ ಹಣ ಇದೆ. ಓಕೆ, ಅದಕ್ಕೆ DE ನಿಧಿ ಅದನ್ನು ಏನು ಮಾಡಿದರೆ ವಾರಸುದಾರರ ಇಲ್ಲದ ಬ್ಯಾಂಕುಗಳ ಖಾತೆಗೆ ಹಣವನ್ನು ಹಣಕಾಸು ಸಾಕ್ಷರತೆಗಾಗಿ, ಹಣಕಾಸು ಬಗ್ಗೆ ಮಾಹಿತಿ ಮೂಡಿಸಲು ಅದರ ಸಾಕ್ಷರತೆ ಸಲುವಾಗಿ ಬಳಸಿಕೊಳ್ಳಲು ಯೋಜನೆಗಳನ್ನು RBI 2014ರಲ್ಲೇ ಆರಂಭಿಸಿದೆ. 2014ರಲ್ಲಿ ಒಂದು ಯೋಜನೆಯನ್ನು ಹಾಕಿಕೊಂಡಿದೆ. ಓಕೆ, ಇದಕ್ಕೆ ಠೇವಣಿದಾರರ ಹಣಕಾಸು ಸಾಕ್ಷರತೆ ಮತ್ತು ಜಾಗೃತ ನಿಧಿಯನ್ನು ಅದಕ್ಕೆ DEF RBI ಸ್ಥಾಪನೆ ಮಾಡಿದೆ. ಓಕೆ, ಈ ಓವರಾಲ್ ಆರ್ಟಿಕಲಿಂದ ನಾವು ಏನು ತಿಳ್ಕೊಬೇಕಪ್ಪ ಅಂದರೆ RBI ಬಗ್ಗೆ ತಿಳ್ಕೊಬೇಕು. ಓಕೆ, ಹಣಕಾಸು ಆಯೋಗದ ಬಗ್ಗೆ ತಿಳ್ಕೊಬೇಕು. ಓಕೆ, ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾಹಿತಿ ನೋಡೋದಿಲ್ಲ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾದ ವರ್ಷ ಏಪ್ರಿಲ್ 1, 1935. ಓಕೆ, ಇದು ರಾಷ್ಟ್ರೀಕರಣ ಆಗಿದೆ ಜನವರಿ 1, 1949. ಓಕೆ, ಪ್ರಸ್ತುತ ಗವರ್ನರ್ ಶಕ್ತಿಕಾಂತ್ ದಾಸ್. ಬ್ಯಾಂಕ್ ದರ ಎಷ್ಟಿದೆ? 6.75. ಹಣಕಾಸು ಆಯೋಗವನ್ನು ವಿಧಿ 780ರ ಅನುಸಾರವಾಗಿ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಸ್ಥಾಪನೆಯಾಗಿದ್ದು 1951ರಲ್ಲಿ. ಪ್ರಥಮ ಹಣಕಾಸು ಆಯೋಗ 1951ರಲ್ಲಿ KC ನಿಯೋಗಿ. ಓಕೆ, 15ನೇ ಹಣಕಾಸು ಆಯೋಗವನ್ನು NK ಸಿಂಗ್ ಅಧ್ಯಕ್ಷತೆಯಲ್ಲಿ. ಅದೇ ಕೇಂದ್ರದಲ್ಲಿ ಹಣಕಾಸು ಆಯೋಗ ರಚನೆ ಮಾಡುವಂತೆ ರಾಜ್ಯದಲ್ಲಿ ಸಹ ರಾಜ್ಯ ಹಣಕಾಸು ಆಯೋಗವನ್ನು ಭಾರತ ಸಂವಿಧಾನದ ವಿಧಿ 743I ಪ್ರಕಾರ ರಾಜ್ಯದ ರಾಜ್ಯಪಾಲರು ಪ್ರತಿ 5 ವರ್ಷಗಳಿಗೊಮ್ಮೆ ಹಣಕಾಸು ಆಯೋಗವನ್ನು ರಚನೆ ಮಾಡುತ್ತಾರೆ. ಓಕೆ, ಇಷ್ಟು ಸಂಬಂಧಪಟ್ಟ ಆರ್ಟಿಕಲ್ ಇಂದ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಇಲ್ಲಿವರೆಗೆ ಡಿಸೆಂಬರ್ 21ರ ಪ್ರಜಾವಾಣಿ ಪತ್ರಿಕೆಯ ಅತಿ ಮಹತ್ವದ ಪ್ರಚಲಿತ ಘಟನೆ ಡಿಸ್ಕಸ್ ಮಾಡಿದೆ. ದಯವಿಟ್ಟು ತಮಗೆ ಈ ಕ್ಲಾಸು ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ನಮ್ಮ ಸಮೃದ್ಧಿ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸ್ನೇಹಿತರೆ, ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡುತ್ತಾ ಇದನ್ನು ಕ್ಲಾಸನ್ನು ಮುಗಿಸುತ್ತೆ ಸ್ನೇಹಿತರೆ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ನಮಸ್ಕಾರ ಸ್ನೇಹಿತರೆ.